ಓಂ ಆಂಜನೇಯಾಯ ವಿದ್ಮಹೇ ವಾಯುರೂಪಾಯ ಧೀಮಹಿ ತನ್ನ ಹನುಮಾನ್ ಪ್ರಚೋದಯಾತ್. ನಮಸ್ಕಾರ, ನಾನು ಬಜ್ಜೇಶ್ವರ ಪ್ರಕಾಶ್, ಅಸ್ಟ್ರೋವಾಸ್ತು ಬೆಂಗಳೂರು. ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಬೆಲ್ಲೈಕನ್ ಹಿಟ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡ್ಕೊಳ್ಳಿ. ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ದಿನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನವಾಂಶದಲ್ಲಿ ಗ್ರಹಗಳು D1 ಚಾರ್ಟ್ನಲ್ಲಿ ಇದ್ದ ಗ್ರಹಗಳು D9 ಚಾರ್ಟ್ನಲ್ಲಿ ಯಾವ ರಾಶಿಯಲ್ಲಿ ಸ್ಥಿತವಾಗಿರುತ್ತವೆ, ಅದು ಹೇಗೆ ಲೆಕ್ಕ ಹಾಕುವುದು ಎಂದು ವಿವರವಾಗಿ ಮತ್ತು ಸುಲಭವಾಗಿ ಅರ್ಥ ಆಗುವ ಹಾಗೆ ಹೇಳ್ತೀನಿ. ನೀವೆಲ್ಲ ನೋಡಿ ನಿಮ್ಮ ಚಾರ್ಟ್ಗಳಲ್ಲಿ ಅನಲೈಸ್ ಮಾಡಿಕೊಳ್ಳಿ. ಪ್ರಥಮವಾಗಿ ರಾಶಿಗಳನ್ನು 4 ಭಾಗಗಳನ್ನಾಗಿ ಮಾಡೋಣ. 4 ಭಾಗಗಳು. ಮೊದಲಿಗೆ ಅಗ್ನಿತತ್ವ ರಾಶಿಗಳು ಮೇಷ, ಸಿಂಹ, ಧನುಸ್ಸು. ಈ 3 ರಾಶಿಗಳು ಅಗ್ನಿತತ್ವ ರಾಶಿಗಳು. ಮತ್ತು ಭೂತತ್ವ ರಾಶಿಗಳು ವೃಷಭ, ಕನ್ಯಾ, ಮಕರ. ಈ 3 ರಾಶಿಗಳು ಭೂತತ್ವ ರಾಶಿಗಳು. ಎರ್ತಿ ಸೈನ್ ಭೂತತ್ವ ರಾಶಿಗಳು. ಮೂರನೇದಾಗಿ ವಾಯುತತ್ವ ರಾಶಿಗಳು ಏರಿಸ್ ಸೈನ್. ಇದು ಮಿಥುನ, ತುಲಾ, ಕುಂಭ. ಈ 3 ರಾಶಿಗಳು ವಾಯುತತ್ವ ರಾಶಿಗಳು. ಜಲತತ್ವ ರಾಶಿಗಳು ಕಟಕ, ವೃಶ್ಚಿಕ, ಮೀನ. ಈ 3 ರಾಶಿಗಳು ಜಲತತ್ವ ರಾಶಿಗಳು. ಈ 4 ಭಾಗಗಳನ್ನಾಗಿ ಮಾಡಿ ಈ 4 ಭಾಗಗಳಲ್ಲಿ ಯಾವ ಭಾಗದಲ್ಲಿ ನವಾಂಶ D9 ಚಾರ್ಟ್ನಲ್ಲಿ ಗ್ರಹಗಳು ಸ್ಥಿತವಾಗಿರುತ್ತವೆ ಎಂದು ಸುಲಭವಾಗಿ ಅರ್ಥವಾಗುವಂತೆ ನಿಮಗೆಲ್ಲ ಹೇಳುತ್ತೇನೆ. ನೋಡಿ, ಎಕ್ಸಾಂಪಲ್ಲು ನಿಮಗೆ 2 ಎಕ್ಸಾಂಪಲ್ ಅಗ್ನಿತತ್ವ ರಾಶಿಗಳಲ್ಲಿ 2 ಎಕ್ಸಾಂಪಲ್ ಕೊಡುತ್ತೇನೆ. ಹಾಗೆಯೇ ಎಲ್ಲ ಭೂತತ್ವ, ವಾಯುತತ್ವ ಮತ್ತು ಅಗ್ನಿತತ್ವ ಈ ಎಲ್ಲ ಸೈನ್ಗಳಲ್ಲಿ ಹೇಗೆ ವರ್ಗೋತ್ತಮ ಈ ಎಲ್ಲ ಅಂಶಗಳು ಹೇಗೆ ಬಲವನ್ನು ಹೊಂದುತ್ತವೆ ಎಂದು ಹೇಳುತ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿದರೆ ಮಾತ್ರ ನಿಮಗೆ ಅರ್ಥವಾಗುತ್ತದೆ. ನಿಮ್ಮದು ಯಾವ ತತ್ವ, ಭೂತತ್ವನ, ಅಗ್ನಿತತ್ವನ, ವಾಯುತತ್ವನ, ಜಲತತ್ವನ, ಈ ಎಲ್ಲ ಕೊನೆವರೆಗೂ ನೋಡಿದರೆ ಮಾತ್ರ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸುಲಭವಾಗಿ ಅರ್ಥವಾಗುವಂತೆ ಈ ವಿಡಿಯೋದಲ್ಲಿ ನಿಮಗೆಲ್ಲ ಹೇಳ್ತೀನಿ. ಮೇಷರಾಶಿಯಲ್ಲಿ ಯಾವುದೇ ಒಂದು ಗ್ರಹ 9 ಡಿಗ್ರಿಯಲ್ಲಿದ್ದಾಗ ಚಾರ್ಟ್ನಲ್ಲಿ ಅಗ್ನಿತತ್ವ ರಾಶಿಗಳಲ್ಲಿ ಮೇಷರಾಶಿಯಲ್ಲಿದ್ದಾಗ 9 ಡಿಗ್ರಿಯಲ್ಲಿ ಮೇಷರಾಶಿಯಲ್ಲಿದೆ ಎಂದು ತಿಳಿದುಕೊಂಡಾಗ ನವಾಂಶದಲ್ಲಿ 0 ಡಿಗ್ರಿಯಿಂದ 3 ಡಿಗ್ರಿ 20 ನಿಮಿಷದವರೆಗೂ ಒಂದು ನವಾಂಶದಲ್ಲಿರುತ್ತದೆ. ಎರಡನೇ ನವಾಂಶದಲ್ಲಿ ಮೇಷರಾಶಿಯಲ್ಲೇ ಇರುತ್ತದೆ. 0 ಡಿಗ್ರಿಯಿಂದ 3 ಡಿಗ್ರಿ 20 ನಿಮಿಷದವರೆಗೂ ಮೇಷರಾಶಿಯಲ್ಲೇ ಇರುತ್ತದೆ, ವರ್ಗೋತ್ತಮವಾಗುತ್ತದೆ. 3 ಡಿಗ್ರಿ 21 ನಿಮಿಷದಿಂದ 6 ಡಿಗ್ರಿ 40 ನಿಮಿಷದವರೆಗೂ ವೃಷಭ ರಾಶಿಯಲ್ಲಿ ಬರುತ್ತದೆ. ಮೂರನೇ ನವಾಂಶ 6:41 ನಿಮಿಷದಿಂದ 10 ಡಿಗ್ರಿವರೆಗೂ ಬರುತ್ತದೆ. ನಾಲ್ಕನೇ ನವಾಂಶ 10 ಡಿಗ್ರಿ 1 ನಿಮಿಷದಿಂದ 13 ಡಿಗ್ರಿ 20 ನಿಮಿಷ ಬರುತ್ತದೆ. ಐದನೇ ನವಾಂಶ 13 ಡಿಗ್ರಿ 21 ನಿಮಿಷದಿಂದ 16 ಡಿಗ್ರಿ 40 ನಿಮಿಷದವರೆಗೂ ಬರುತ್ತದೆ. ಎರಡನೇ ನವಾಂಶ 16 ಡಿಗ್ರಿ 41 ನಿಮಿಷದಿಂದ 20 ಡಿಗ್ರಿವರೆಗೂ ಬರುತ್ತದೆ. ಇದು 6ನೇ ನವಾಂಶ ಕನ್ಯಾ ರಾಶಿಯಲ್ಲಿ ಬರುತ್ತದೆ. ಈ ನವಾಂಶದಲ್ಲಿ ಈಗ ಮುಂದಿನ ರಾಶಿಗೆ ಹೋಗೋಣ. ಭೂತತ್ವ ರಾಶಿಯಲ್ಲಿ ರಾಶಿ 2ನೇದು, 3ನೇದು ಮಕರ ರಾಶಿ. ಈ 3 ರಾಶಿಗಳು ಭೂತತ್ವ ರಾಶಿಗಳು. ಭೂತತ್ವ ರಾಶಿಗಳಲ್ಲಿ ನೀವು ಮೊದಲನೇ ನವಾಂಶವನ್ನು ಮಕರ ರಾಶಿಯಲ್ಲಿ ಮೊದಲನೇ ನವಾಂಶ ಬರುತ್ತದೆ. ತ್ರಿಕೋಣ ರಾಶಿ ಇದು. ಮೊದಲನೇ ನವಾಂಶವಾಗಿ ಮಕರ ರಾಶಿ ಬರುತ್ತದೆ. ನೀವು ಇಲ್ಲಿಂದ ಲೆಕ್ಕವನ್ನು ಹಾಕಿದಾಗ ಮಕರ ರಾಶಿಯಲ್ಲಿ ಇರತಕ್ಕಂತಹ ಗ್ರಹಗಳು 0 ಡಿಗ್ರಿಯಿಂದ 3 ಡಿಗ್ರಿ 20 ನಿಮಿಷದವರೆಗೂ ಇಲ್ಲೇ ಇರುತ್ತದೆ, ವರ್ಗೋತ್ತಮವಾಗುತ್ತದೆ. ಗ್ರಹ 0 ಡಿಗ್ರಿಯಿಂದ 3 ಡಿಗ್ರಿ 20 ನಿಮಿಷದವರೆಗೂ ಮಕರ ರಾಶಿಯಲ್ಲೇ ಇರುತ್ತದೆ. ಎರಡನೇ ನವಾಂಶ ಕುಂಭ ನವಾಂಶದಲ್ಲಿ ಬರುತ್ತದೆ. 3 ಡಿಗ್ರಿ 21 ನಿಮಿಷದಿಂದ 6 ಡಿಗ್ರಿ 40 ನಿಮಿಷದವರೆಗೂ ಕುಂಭರಾಶಿಯಲ್ಲಿ ಬರುತ್ತದೆ. ಮೂರನೇ ರಾಶಿ ಮೀನರಾಶಿಯಲ್ಲಿ ಬರುತ್ತದೆ. ಮೀನರಾಶಿಯಲ್ಲಿ ಬಂದಾಗ 6 ಡಿಗ್ರಿ 41 ನಿಮಿಷದಿಂದ 10 ಡಿಗ್ರಿವರೆಗೂ ಮೀನ ನವಾಂಶದಲ್ಲಿ ಬರುತ್ತದೆ. ನಾಲ್ಕನೇ ನವಾಂಶ 10 ಡಿಗ್ರಿ 1 ನಿಮಿಷದಿಂದ 13 ಡಿಗ್ರಿ 40 ನಿಮಿಷದವರೆಗೂ, 10 ಡಿಗ್ರಿ 1 ನಿಮಿಷದಿಂದ 13 ಡಿಗ್ರಿ 20 ನಿಮಿಷ. ಇದು ಮೇಷರಾಶಿಯಲ್ಲಿ ಬರುತ್ತದೆ. ಐದನೇ ನವಾಂಶ 13 ಡಿಗ್ರಿ 21 ನಿಮಿಷದಿಂದ 16 ಡಿಗ್ರಿ 40 ನಿಮಿಷದವರೆಗೂ 5ನೇ ನವಾಂಶ ವೃಷಭ ರಾಶಿಯಲ್ಲಿ ಬರುತ್ತದೆ. 6ನೇ ನವಾಂಶ
16 ಡಿಗ್ರಿ 41 ನಿಮಿಷದಿಂದ 20 ಡಿಗ್ರಿ ಮಿಥುನ ನವಾಂಶದಲ್ಲಿ ಬರುತ್ತದೆ. 7ನೇ ನವಾಂಶ ಡಿಗ್ರಿ 1 ನಿಮಿಷದಿಂದ 23 ಡಿಗ್ರಿ 20 ನಿಮಿಷ ಕಟಕ ರಾಶಿಯಲ್ಲಿ ಬರುತ್ತದೆ. 8ನೇ ನವಾಂಶ 23 ನಿಮಿಷ 23 ಡಿಗ್ರಿ 21 ನಿಮಿಷದಿಂದ 26 ಡಿಗ್ರಿ 40 ನಿಮಿಷ ಸಿಂಹ ರಾಶಿಯಲ್ಲಿ ಬರುತ್ತದೆ. 9ನೇ ನವಾಂಶ 26 ಡಿಗ್ರಿ 41 ನಿಮಿಷದಿಂದ 30 ಡಿಗ್ರಿ ಕನ್ಯಾ ರಾಶಿಯಲ್ಲಿ ಬರುತ್ತದೆ. 9 ನವಾಂಶಗಳು ಸಹ ಹೇಳಿದ್ದೇನೆ. ಮುಂದಿನ ನವಾಂಶ ವಾಯುತತ್ವ ರಾಶಿಗಳಲ್ಲಿ ಮೊದಲನೇದಾಗಿ ಮಿಥುನ, ತುಲಾ, ಕುಂಭ ಈ 3 ರಾಶಿಗಳು ವಾಯುತತ್ವ ರಾಶಿಗಳು. ಇದರಲ್ಲೂ ಸಹ ನೀವು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ 2ನೇ ನವಾಂಶವನ್ನು ತುಲಾದಲ್ಲೇ ಇರುತ್ತದೆ. ಯಾವುದೇ ರಾಶಿಯಲ್ಲಿ ಗ್ರಹದಲ್ಲಿದ್ದರೂ 0 ಡಿಗ್ರಿಯಿಂದ ಯಾವುದೇ ಗ್ರಹ ರಾಶಿಯಲ್ಲೇ ಇದ್ದರೆ ಒಂದು ಗ್ರಹ 0 ಡಿಗ್ರಿಯಿಂದ 33 ಡಿಗ್ರಿ 20 ನಿಮಿಷದಲ್ಲಿದ್ದಾಗ ಅದು ತುಲಾದಲ್ಲಿಯೇ ಇರುತ್ತದೆ, ವರ್ಗೋತ್ತಮವಾಗುತ್ತದೆ. ಹಾಗೆಯೇ ಬೇರೆ ರಾಶಿಗಳಲ್ಲಿದ್ದಾಗ ಉದಾಹರಣೆಗೆ ಇನ್ನೊಂದು ರಾಶಿ ಹೇಳುತ್ತೇನೆ. ಈಗ ಮಕರ ರಾಶಿಯಲ್ಲಿ 6 ಡಿಗ್ರಿ 41 ನಿಮಿಷದಿಂದ 10 ಡಿಗ್ರಿ ಒಳಗಡೆ ಇದ್ದಲ್ಲಿ ಅದು ನಿಮಗೆ ಧನುಸು ರಾಶಿಯಲ್ಲಿ ಬರುತ್ತದೆ, ಮಕರ ರಾಶಿಯಲ್ಲಿ ಬರುತ್ತದೆ. 10 ಡಿಗ್ರಿಯಿಂದ 13 ಡಿಗ್ರಿ 20 ನಿಮಿಷದವರೆಗೂ ಮಕರ ರಾಶಿಯಲ್ಲಿ ಬರುತ್ತದೆ. ಹಾಗೆಯೇ ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ. ಮಿಥುನ ರಾಶಿಯಲ್ಲಿ 13 ಡಿಗ್ರಿಯಲ್ಲಿದ್ದಾಗ ನಿಮಗೆ ಮಿಥುನ ರಾಶಿಯಲ್ಲಿ 13 ಡಿಗ್ರಿಯಿಂದ 16 ಡಿಗ್ರಿ 40 ನಿಮಿಷದಲ್ಲಿದ್ದಾಗ 13 ಡಿಗ್ರಿ 20 ನಿಮಿಷದವರೆಗೂ ಮಕರ ರಾಶಿಯಲ್ಲಿ ಬರುತ್ತದೆ. ಹಾಗೆಯೇ ಇನ್ನೊಂದು ಉದಾಹರಣೆಯನ್ನು ಕೊಡ್ತೇನೆ. ಮಿಥುನ ರಾಶಿಯಲ್ಲಿ 13 ಡಿಗ್ರಿಯಲ್ಲಿದ್ದಾಗ ನಿಮಗೆ ಮಿಥುನ ರಾಶಿಯಲ್ಲಿ 13 ಡಿಗ್ರಿಯಿಂದ 16 ಡಿಗ್ರಿ 40 ನಿಮಿಷದಲ್ಲಿದ್ದಾಗ ಇದು 13 ಡಿಗ್ರಿ 1 ನಿಮಿಷದಿಂದ 16 ಡಿಗ್ರಿ 40 ನಿಮಿಷದವರೆಗೂ ಇದು ಕುಂಭರಾಶಿಯಲ್ಲಿ ಬರುತ್ತದೆ. ಇದು ಎಲ್ಲ ಎಕ್ಸಾಂಪಲ್ಗಳನ್ನು ಕೊಡ್ತಾ ಇದ್ದೀನಿ, ಇದನ್ನು ನೋಡಿ ನೀವು ತಿಳಿದುಕೊಳ್ಳಿ. ಈಗ ಜಲತತ್ವ ರಾಶಿಗಳನ್ನು ನೋಡೋಣ. ಜಲತತ್ವ ರಾಶಿಗಳಲ್ಲಿ ಮೊದಲನೇ ಜಲತತ್ವವೇ ಕಟಕ ರಾಶಿಯಲ್ಲೇ ಇರುತ್ತದೆ. ಉದಾಹರಣೆಗೆ 0 ಡಿಗ್ರಿಯಿಂದ 3 ಡಿಗ್ರಿ ಒಳಗಡೆ 3 ಡಿಗ್ರಿ 20 ನಿಮಿಷ ಇದ್ದಾಗ ಕಟಕ ರಾಶಿಯಲ್ಲಿ ಅದು ಅದೇ ರಾಶಿಯಲ್ಲೇ ಇರುತ್ತದೆ. 3 ಡಿಗ್ರಿ 21 ನಿಮಿಷದಿಂದ 6 ಡಿಗ್ರಿ 41 ನಿಮಿಷದವರೆಗೂ ಸಿಂಹ ರಾಶಿಯಲ್ಲಿ ಸಿಂಹ ನವಾಂಶದಲ್ಲಿ ಬರುತ್ತದೆ. 6 ಡಿಗ್ರಿ 41 ನಿಮಿಷದಿಂದ 10 ಡಿಗ್ರಿವರೆಗೂ ಕನ್ಯಾ ನವಾಂಶದಲ್ಲಿ ಬರುತ್ತದೆ. 10 ಡಿಗ್ರಿ 1 ನಿಮಿಷದಿಂದ 13 ಡಿಗ್ರಿ 20 ನಿಮಿಷದವರೆಗೂ ತುಲಾ ನವಾಂಶದಲ್ಲಿ ಬರುತ್ತದೆ. 13 ಡಿಗ್ರಿ 21 ನಿಮಿಷದಿಂದ 16 ಡಿಗ್ರಿ 40 ನಿಮಿಷ ವೃಶ್ಚಿಕ ರಾಶಿಯಲ್ಲಿ ಬರುತ್ತದೆ. 16 ಡಿಗ್ರಿ 41 ನಿಮಿಷದಿಂದ 20 ಡಿಗ್ರಿ ಧನುಸ್ಸು ನವಾಂಶದಲ್ಲಿ ಬರುತ್ತದೆ. 20 ಡಿಗ್ರಿ 1 ನಿಮಿಷದಿಂದ 23 ಡಿಗ್ರಿ 20 ನಿಮಿಷ 23 ನಿಮಿಷ 20 ನಿಮಿಷದವರೆಗೂ ಮಕರ ರಾಶಿಯಲ್ಲಿ ಬರುತ್ತದೆ. 23 ಡಿಗ್ರಿ 21 ನಿಮಿಷದಿಂದ 26 ಡಿಗ್ರಿ 40 ನಿಮಿಷದವರೆಗೂ ಕುಂಭರಾಶಿಯಲ್ಲಿ ಬರುತ್ತದೆ. 8ನೇ ನವಾಂಶ 9ನೇ ನವಾಂಶ 26 ಡಿಗ್ರಿ 41 ನಿಮಿಷದಿಂದ 30 ಡಿಗ್ರಿವರೆಗೂ ಮೀನ ನವಾಂಶದಲ್ಲಿ ಬರುತ್ತದೆ. ಈ ವಿಡಿಯೋ ಬಗ್ಗೆ ನಿಮಗೇನಾದರೂ ಪ್ರಶ್ನೆಗಳು ಸಂದೇಹಗಳಿದ್ದಲ್ಲಿ ನನಗೆ ಕಾಮೆಂಟ್ಸ್ ಮಾಡಿ, ನಾನು ನಿಮ್ಮ ಕಾಮೆಂಟ್ಸ್ಗಳಿಗೆ ಉತ್ತರಿಸುತ್ತೇನೆ. ನಮಸ್ಕಾರ. ಬಜ್ಜಾ ಶಿವಪ್ರಕಾಶ್, ಅಸ್ಟ್ರೋ ವಾಸ್ತು, ಬೆಂಗಳೂರು.